ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಸೊ ಈ ವಿಡಿಯೋನ ಬಂದು ಮಾರ್ನಿಂಗ್ ರೊಟೀನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ಈ ವಿಡಿಯೋದಲ್ಲಿ ಲೈಕ್ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇ ಮಶ್ರೂಮ್ ಬಿರಿಯಾನಿ ಮಾಡೋದನ್ನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಅದ್ರ ಜೊತೆಗೆ ಮೀಶೋದಿಂದ ಕೆಲವೊಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ, ಸೊ ಅದನ್ನು ಕೂಡ ಮುಂದಕ್ಕೆ ತೋರಿಸ್ಕೊಳ್ತಾ ಹೋಗ್ತೀನಿ. ಸೊ ಫಸ್ಟಲ್ಲೇ ನೋಡಿದ್ದೀರಾ ನೀವು. ಸೊ ಮಶ್ರೂಮ್ನ ಕ್ಲೀನಾಗಿ ವಾಶ್ ಮಾಡಿ ಸೊ ಆಯಿಲ್ ಹಾಕಿ ಫುಲ್ ನೀರೆಲ್ಲ ಇರೋವರೆಗೂ ಫ್ರೈ ಮಾಡ್ಕೊಂಡಿದ್ದೆ. ಸೊ ಅದಾದಮೇಲೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ. ಲೈಕ್ ಕಲ್ಲುವ್ವ, ಆಮೇಲೆ ಅನಾನಸ್ ಹೂವು, ಚಕ್ಕೆ, ಲವಂಗ, ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಸೊ ಇದೆಲ್ಲ ಏನಿತ್ತು ಅದನ್ನೆಲ್ಲ ಮಸಾಲ ಐಟಮ್ಸ್ನೆಲ್ಲ ರುಬ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಂಡು, ಸೊ ಈಗ ಇದಕ್ಕೆ ಮೆಂತ್ಯ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ ನಾನು ಪಲಾವ್ಗೆ ಅಂತ ಬಂದಾಗ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಈ ಟೊಮೊಟೊ ಬಾತು ಅಥವಾ ಇದು ಮಶ್ರೂಮ್ ಬಿರಿಯಾನಿ ಅಂತ ಬಂದಾಗ ಖಾರದ ಪುಡಿ ಹಾಕ್ತೀನಿ. ಸೊ ಕೆಲವೊಂದನ್ನು ಮತ್ತೆ ಒಗ್ಗರಣೆಗೆ ಅಂತಲೇ ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಪೇಸ್ಟೆಲ್ಲ ರೆಡಿ ಮಾಡಿಕೊಂಡು ಅಷ್ಟೊತ್ತಿಗಾಗಲೇ ಮಶ್ರೂಮ್ ಕೂಡ ಡ್ರೈ ಆಗಿತ್ತು. ಸೊ ಇಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಫಸ್ಟ್ಗೆ ಎಣ್ಣೆ ಮತ್ತು ತುಪ್ಪ. ಸೊ ಇದನ್ನೆಲ್ಲ ಪಲಾವ್ ಐಟಮೆಲ್ಲ ಮಾಡ್ತೀವಿ ಅಂದಾಗ ಸ್ವಲ್ಪ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ತುಪ್ಪನೂ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ, ಪಲಾವ್ ಎಲೆ ಇದನ್ನೆಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ಸೊ ಅದಾದಮೇಲೆ ಅಕ್ಕಿ ಹಾಕ್ತಾಯಿದ್ದೀನಿ. ಸೊ ಈ ವಿಡಿಯೋನಲ್ಲಿ ಜಾಸ್ತಿ ಏನೂ ಇಲ್ಲ, ಯಾಕೆಂದರೆ ಒಂದು ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ರೆಸಿಪಿ ಮತ್ತು ಒಂದು ಅಂದರೆ ಮೀಶೋಯಿಂದ ನಾನೇನು ತರಿಸ್ಕೊಂಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಯಿಂದ ನನ್ನ ನಾರ್ಮಲಾಗಿ ರೊಟೀನ್ ಹೇಗಿತ್ತೋ ಸೊ ಅದನ್ನೇ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಸೊ ಇದೊಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಸೊ ಈಗ ನೋಡ್ಬೋದು ಮಸಾಲೆ ಅಕ್ಕಿ ನೀರೆಲ್ಲ ಹಾಕಿ, ಸೊ ಅದಾದಮೇಲೆ ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲನೂ ಹಾಕ್ತಾಯಿದ್ದೀನಿ. ಆಗಲೇ ಹೇಳಿದ್ನಲ್ವಾ, ಸೊ ನಾನು ಪಲಾವ್ಗೆ ಅಂತಂದಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೆ. ಕೆಲವೊಂದು ಟೈಮ್ ಹಸಿಮೆಣ್ಸಿನ್ಕಾಯಿ ಹಾಕ್ತೀವಿ, ಕೆಲವೊಂದು ಟೈಮ್ ಖಾರದ ಪುಡಿ ಹಾಕ್ತೀವಿ ಹಾಗೆ. ಸೊ ಈಗ ಅಷ್ಟೊತ್ತಿಗಾಗಲೇ ಅಲ್ಲಿ ಸೈಮಲ್ಟೇನಿಯಸ್ಸಾಗಿ ಒಂದು ಕೆಲಸದ ಜೊತೆಗೆ 2 ಕೆಲಸ ಮಾಡ್ಕೊಳ್ತೀವಲ್ಲ, ಸೊ ಹಾಗಾಗಿ ಆ ಕಡೆ ಮಶ್ರೂಮ್ದು ಡ್ರೈ ಆಗೋದಕ್ಕೆ ಇಟ್ಟಿದ್ದೆ, ಅದು ಡ್ರೈ ಆಗಿತ್ತು. ಈಗ ಅಕ್ಕಿ ಎಲ್ಲ ಹಾಕಿ ಕುಂಬಳಿಸಿಟ್ಟು ಸಿಗ್ ನೋಡ್ಬೋದು ಫೈನಲಾಗಿ ಮಶ್ರೂಮ್ ಈ ಥರ ಬಂದಿದೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಮಾರ್ನಿಂಗ್ ನೋಡಿದ್ರಲ್ಲ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಸೊ ಅದಾದಮೇಲೆ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ಚಿ, ಸೊ ಈಗ ಮೀಶೋಯಿಂದ ಕೆಲವೊಂದು ಬುಕ್ ಮಾಡ್ಕೊಂಡಿದ್ದೆ. ಕೆಲವೊಂದು ಐಟಮ್ಸ್ ಲೈಕ್ ನೆಕ್ ಪೀಸಸ್ಸು, ಸ್ಯಾರಿ ಒಂದು, ಡ್ರೆಸ್ ಒಂದು. ಸೊ ಇಲ್ಲಿ ನೋಡ್ಬೋದು 4 ಐಟಮ್ಸ್ನ ನಾನು ಬುಕ್ ಮಾಡ್ಕೊಂಡಿದ್ದೆ. ಸೊ ಇದು ಹೇಗಿದೆ ಮತ್ತು ಅನ್ಪ್ಯಾಕ್ ಮಾಡಿ ನೋಡಬೇಕು, ಅದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ತಾ ನಾನು ನೋಡ್ತೀನಿ ಬನ್ನಿ ಹೇಗಿದೆ ನೋಡೋಣ. ಫಸ್ಟ್ ಬಂದು ಇದೊಂದು ನೆಕ್ ಪೀಸ್ ಅನಿಸುತ್ತೆ. ಇದನ್ನು ಓಪನ್ ಮಾಡಬೇಕು. ಚೆನ್ನಾಗಿದೆ ನೋಡಿ, ಇನ್ವಿಸಿಬಲ್ ಚೈನ್ ಇದು. ಸೊ ನನಗೆ ಇದು ಇಷ್ಟ ಆಗಿ ತರಿಸ್ಕೊಂಡಿದ್ದೀನಿ. ಹೇಗಿದೆ ಅಂತ ಓಪನ್ ಮಾಡ್ತೀನಿ. ಹೆಣ್ಮಕ್ಳ ಹತ್ರ ಎಷ್ಟೇ ಸರ, ಬಳೆ, ಓಲೆ ಎಷ್ಟೇ ಇದ್ರೂ ಟ್ರೆಂಡಿಂಗ್ ಏನು ಬರುತ್ತೋ ಅದನ್ನೆಲ್ಲ ತಗೊಳ್ತಾನೆ ಇರಬೇಕು, ಆಗಲೇ ತೃಪ್ತಿ ಅಲ್ವಾ. ಸೊ ಇದನ್ನು ಕ್ಲೀನಾಗಿ ರೆಡಿ ಆದಾಗ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನೇನು ರೆಡಿಯಾಗಿಲ್ಲ, ನೆಕ್ಸ್ಟ್ ರೆಡಿ ಆದಾಗ ಹಾಕ್ಕೊಂಡು ಕಂಪ್ಲೀಟಾಗಿ ಔಟ್ಲುಕ್ ಹೇಗೆ ಬರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ ನೋಡಿ.
ಚೆನ್ನಾಗಿ ಬರ್ತಿದೆ ಆ ವಿಡಿಯೋದಲ್ಲಿ. ಕಟ್ ಮಾಡ್ಕೊಂಡಿವಿ. ಸ್ಟೋನ್ ವಿತ್ ಪರ್ಲ್ ಇದೆ. ಕ್ಲೀನಾಗಿ ರೆಡಿ ಆದಾಗ ಹಾಕ್ಕೊಂಡು ಇನ್ನೊಂದ್ಸಲ ತೋರಿಸ್ತೀನಿ. ಸೊ ಇದು ನಿಮಗೂ ಏನಾದರೂ ಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋ, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲೇ ಲಿಂಕ್ ಅಂತ ಕೇಳಿ ನಾನು ಕಳಿಸ್ಕೊಡ್ತೀನಿ. ಲಿಂಕ್ನೂ ಕೂಡ ಆ್ಯಡ್ ಮಾಡ್ತೀನಿ. ಇದಕ್ಕೆ ಸಾರಿ, ಇನ್ವಿಸಿಬಲ್ ಚೈನ್ ಅಂತ ಎಷ್ಟು ತಿಕ್ಕಾಗಿದೆ ನೋಡ್ಬೋದು. ನೆಕ್ಸ್ಟ್ ಏನು ಬಂದಿದೆ ನೋಡಿ. ಇದು ನೆಕ್ಸ್ಟ್ ಇನ್ನೊಂದು ಪೀಸ್ ಕೂಡ ನೆಕ್ ಪೀಸೇ ಆರ್ಡ್ರ್ ಮಾಡಿದ್ದೆ. ಬರ್ತೈತಾ? ಇದು ಬಂದು ಇಯರ್ ಗ್ರೀನ್ ಆ್ಯಂಡ್ ಪಿಂಕ್ ಅಲ್ಲಿದೆ ಇಯರಿಂಗು. ಇದು ಕರೆಕ್ಟಾಗಿ ತೋರಿಸ್ತೀನಿ. ಆ್ಯಂಡ್ ನೆಕ್ ಪೀಸ್ ಬಂದು ಇದು ಕೂಡ ಇನ್ವಿಸಿಬಲ್ ನೆಕ್ ಚೈನ್ ಅಂತಲೇ ಹೇಳ್ಬೋದು. ಇದು ನೋಡಿ, ಸಿಂಪಲ್ ಆಗಿದೆ. ಲೈಕ್ ಎಲ್ಲಾದರೂ ಟೆಂಪಲ್ಗೆ ಹೋಗ್ತೀವಿ, ಮನೇಲಿ ಚಿಕ್ಕದಾಗಿ ರೆಡಿ ಆಗ್ತೀವಿ ಅಂತಂದರೆ ಸಿಂಪಲ್ ಚೈನ್. ಸೊ ಇಲ್ಲಿ ಸ್ಟೋನ್ ಹೋಗ್ಬಿಟ್ಟಿದೆ ನೋಡಿ, ಹಾಕ್ಕೋಬೋದು. ಮತ್ತೆ ಇದನ್ನು ಕೂಡ ವೇರ್ ಮಾಡಿದಾಗ ತೋರಿಸ್ಕೊಡ್ತೀನಿ ಹೇಗಿದೆ ಅಂತ. ನೆಕ್ಸ್ಟ್ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತೀನಿ, ಅವಾಗ ತೋರಿಸ್ಕೊಡ್ತೀನಿ ಹೇಗೆ ಕಾಣಿಸುತ್ತೆ ನೆಕ್ ಮೇಲೆ ಅಂತ. ನೆಕ್ಸ್ಟ್ ಸ್ಯಾರಿ. ಇದು ನನಗೆ ಕಲರ್ ಇಷ್ಟ ಆಗಿ ತರಿಸ್ಕೊಂಡಿದ್ದು. ನೋಡ್ಬೋದು ಕಲರ್ ಬ್ಲೂ, ಗ್ರೀನ್, ಮಸ್ಟರ್ಡ್ ಎಲ್ಲೋ ಮತ್ತು ಮೆರೂನಲ್ಲಿರೋವಂಥದ್ದು. ಸೊ ಇದು ನನ್ನ ಹತ್ರ ಒಂದು ಯಾವುದಂದರೆ ಲೈಕ್ ಕ್ರೀಮ್ ಕಲರಲ್ಲಿ ಒಂದು ಬ್ಲೌಸ್ ಇದೆ. ಸೊ ಅದನ್ನು ನಾನು ಮ್ಯಾಚ್ ಮಾಡ್ಕೊಳ್ತೀನಿ. ಸೊ ನಾನಿದು ಬ್ಲೌಸ್ ಏನು ಸ್ಟಿಚ್ ಮಾಡಿಸ್ಕೊಳ್ಳಲ್ಲ. ಸಿಂಪಲ್ ಆಗಿದೆ. ಸೊ ಆಫೀಸ್ಗೆ ಅಥವಾ ವರ್ಕ್ ಮಾಡೋರು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ. ಸ್ಯಾರಿ ಫುಲ್ ಈ ಥರ ಬರುತ್ತೆ. ಆ್ಯಂಡ್ ಬ್ಲೌಸ್ ಬಂದು ಈ ಥರ ಇದೆ. ಬ್ಲೌಸ್ ಈ ಥರ ಬರುತ್ತೆ. ಸೊ ನನ್ನ ಹತ್ರ ಆಲ್ಟರ್ನೇಟಿವ್ ಬ್ಲೌಸ್ ಇರೋದ್ರಿಂದ ಸೊ ನಾನು ಇದನ್ನೇನು ಸ್ಟಿಚ್ ಮಾಡಿಸೋದಕ್ಕೆ ಹೋಗೋದಿಲ್ಲ. ಸೊ ಹಾಗೆ ಬೇರೆ ಬ್ಲೌಸ್ ಜೊತೆ ಮ್ಯಾಚ್ ಮಾಡ್ಕೊಳ್ತೀನಿ. ಸೊ ಇದು ನೋಡ್ಬೋದು ಸ್ಯಾರಿದು ಇದೇನು ಹೇಳ್ತಾರೆ ಕರೆಕ್ಟಾಗಿ, ಪಲ್ಲುನ ಸೆರಕು ಸಮಥಿಂಗ್. ಸೊ ಅದಿದು. ಸೊ ಇದು ಬಂದು ನೆಕ್ಸ್ಟು ಇನ್ನೊಂದು ಡ್ರೆಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಕಲರ್ ಕಾಂಬಿನೇಷನು ಈಗ ಟ್ರೆಂಡಿಂಗಲ್ಲಿ ಇದೆಲ್ಲ ಪ್ಯಾಟರ್ನ್. ಸೊ ಆ ಥರ ಇಷ್ಟ ಆಗಿತ್ತು, ಅದನ್ನು ನೋಡಿ ತರಿಸ್ಕೊಂಡೆ. ಸೊ ಇದೆಲ್ಲ ಅಫೋರ್ಡಬಲ್ ಪ್ರೈಸಲ್ಲಿರುವಂಥದ್ದೇ. ಇದು ಬಂದು ಪ್ಯೂರ್ ಕಾಟನ್ ಮೆಟೀರಿಯಲ್. ಸಾಕಾಗಿದೆ, ನೋಡ್ತಿದ್ದಂಗೆ ನನಗೆ ಇಷ್ಟ ಆಗ್ತಿದೆ. ಇದು ನೋಡಿ, ಇದು ಪಾಯಿಂಟ್ ಫುಲ್ ದೊಡ್ಡ ಫ್ಲವರ್ ಮತ್ತು ಸ್ಮಾಲ್ ಫ್ಲವರ್ ಎರಡೂ ಮಿಕ್ಸಪ್ ಆಗಿದೆ. ಇದು ಹಾಕ್ಕೊಂಡು ಕಂಪ್ಲೀಟ್ ಔಟ್ಲುಕ್ ಹೇಗೆ ಬರುತ್ತೆ ಅಂತ ತೋರಿಸ್ತೀವಿ. ಆ್ಯಂಡ್ ಇದು ಬಂದು ಟಾಪ್. ಸೊ ಐ ಥಿಂಕ್ ಇದು
ಸೈಜ್ ಮಿಡಿ ವೇರಿಯೇಷನ್ಸ್ ಆಗ್ಬೋದು. ಸ್ಟ್ರೈಟ್ ಲೈನ್ ಕುರ್ತಾ ಅಂತಲೇ ಹೇಳ್ಬೋದು. ಸೊ ವಿ ನೆಕ್ ಇದೆ, ಚೆನ್ನಾಗಿದೆ ಕಾಟನ್ ಮೆಟೀರಿಯಲ್. ಸೊ ಇದು 2 ಪೀಸ್ ಕುರ್ತಾ. ಸೊ ಇದನ್ನು ಅಷ್ಟೇ ಹಾಕ್ಕೊಂಡು ಹೇಗಿದೆ ಏನು ಅಂತ ತೋರಿಸ್ತೀನಿ. ಆ್ಯಂಡ್ ಇದ್ರದ್ದು ಯಾವುದಾದ್ರೂ ಲಿಂಕ್ ಬೇಕು ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ, ಅಥವಾ ಶಾರ್ಟ್ಸಲ್ಲಿ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ. ಆದರೆ ಇದೇ ವಿಡಿಯೋದಲ್ಲೂ ಕೂಡ ಲಿಂಕ್ನ ಆ್ಯಡ್ ಮಾಡಿರ್ತೀನಿ. ಸೊ ಇಷ್ಟ ಆಗಿತ್ತು ನಾನು ಮೀಶೋದಲ್ಲಿ ಶಾಪಿಂಗ್ ಮಾಡಿದ್ದು. ಸೊ ಈ ವಿಡಿಯೋನ ಇಷ್ಟಕ್ಕೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ತುಂಬ ಜನ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ, ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋ ವಿಡಿಯೋದಲ್ಲೆಲ್ಲ ಒಳ್ಳೆ ಕಂಟೆಂಟ್ನ ಕೊಡಬೇಕು ಅನ್ನೋದಿದೆ. ಇಷ್ಟು ಹೇಳ್ತೆ ಈ ವಿಡಿಯೋನ ಎಲ್ಲಿ ಮುಗಿಸ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಲೈಕ್ ಒಂದೊಳ್ಳೆ ಕಂಟೆಂಟ್ ನನ್ನ ಡೈಲಿ ವ್ಲಾಗ್ಸ್ ಜೊತೆ, ಡೈಲಿ ರೂಟೀನ್ ವ್ಲಾಗ್ ಜೊತೆ. ಥ್ಯಾಂಕ್ ಯು ಆಲ್.